ಇನ್ನು ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ ಮನೆಯಲ್ಲಿ ರಕ್ತದಲ್ಲಿ ಬರ್ಕೊಡ್ತೀನಿ, ನನ್ನ ಬ್ಲಡ್ ಅಲ್ಲೇ ಇಲ್ಲ, ಈ ತರದ ಮಾತುಗಳು ಇವತ್ತು ಬಹಳ ಕೇಳ್ಪಟ್ವಿ. ಕಾರಣ ಅಂತಂದ್ರೆ ಅಗೇನ್ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಶಿವಗಂಗಾ ಬಸವರಾಜ್ ಅವರು ನಾನು ಬ್ಲಡ್ ಅಲ್ಲಿ ಬರ್ಕೊಡ್ತೀನಿ, ಡಿಸೆಂಬರ್ ಒಳಗಾಗಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಮತ್ತೊಂದ್ ಕಡೆ ವಿರೋಧ ಪಕ್ಷದವರು ಹಿಂಗೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಮಿತ್ ಶಾ ಅವ್ರ ಜೊತೆ ಕಾಣಿಸ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದು ಆರೋಪ ಏನಿತ್ತು. ನನ್ನ ಬ್ಲಡ್ ನಲ್ಲೇ ಬ್ಲಾಕ್ ಮೇಲ್ ಅನ್ನುವಂಥದ್ದಿಲ್ಲ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗೇನೆ ಕೆ.ಎನ್. ರಾಜಣ್ಣ ಸೇರಿದಂತೆ ಕೆಲವರ ವಿರುದ್ಧವಾಗಿ ಡಿ.ಕೆ. ಆಪ್ತ ಕೆಲ ಶಾಸಕರುಗಳು ಶಿವಗಂಗಾ ಬಸವರಾಜ್ಗೆ ಬಹಳ ಬೆಂಕಿ ಉಗುಳಿದ್ದಾರೆ. ಏನಾಯ್ತು ಇವತ್ತು ಈ ಪಟ್ಟದ ಫೈಟ್ಗೆ ಸಂಬಂಧಪಟ್ಟ ಹಾಗೆ ಬನ್ನಿ ನೋಡೋಣ. ಡಿಸೆಂಬರ್ ಒಳಗೆ ರಕ್ತದಲ್ಲಿ ಬರ್ಕೊಡ್ತೀನಿ ಹಾಕಿದ್ರೆ ಬರ್ತಿರ್ತಾರೆ. ಅಲ್ಲಿ ಹೆಚ್ಚಿಗೆ 7 ವರ್ಷ ಸಿಎಂ ಆಗ್ತಾರೆ. ನಾನು ಹೈಕಮಾಂಡ್ ಮನವಿ ಮಾಡ್ತೀನಿ, ಫಸ್ಟ್ ರಾಜೀನಾಮೆ ಬಾಯಿ ಮುಗಿಸ್ಬೇಕು. ಅವ್ರಿಗೆ ನ್ಯಾಯ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದು ವೇಸ್ಟ್. ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಇವರೆಲ್ಲ ಮಾತಾಡ್ತಿರೋದು. ಕಂಡೀಷನ್ನು ಬ್ಲಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ ಅಲ್ಲಿ ಇಲ್ಲ. ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್. ನಾನು ಈಗಲೂ ಹೇಳ್ತೀನಿ, ನನಗೊಂದು ಆಸೆ ಇದೆ. ಏನಿದ್ರು ಹೈಕಮಾಂಡ್ ಅವರು ಜಾಯಮಾನನೇ ಒತ್ತು ಕಿತ್ಕೊಳೋ ಜಾಯಮಾನ ಅವ್ರು ಯಾವಾಗ ಅಟ್ಟಗಿರೇನು ನಿದ್ದೆ ಮಾಡಕ್ ಟಗರಲ್ಲ. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಮುಂದಕ್ಕಾದ್ರು. ಪವರ್ ಫೈಟ್, ಪಟ್ಟದಾಟ. ಕಾಂಗ್ರೆಸ್ ಮನೆಯಲ್ಲಿ ರಣರೋಚಕ ಕಾದಾಟ ನಡೀತಾ ಇದೆ. ಒಳಗೊಳಗೆ ಜ್ವಾಲಾಮುಖಿಯಂತೆ ಕೊತ ಕೊತ ಅಂತ ಕುದಿತಾ ಇದ್ರು ಆವಾಗವಾಗ ಸ್ಫೋಟನೂ ಆಗ್ತಾ ಇದೆ. ಇದೀಗ ಸ್ವತಃ ಕಾಂಗ್ರೆಸ್ ಶಾಸಕ ಡಿಸಿಎಂ ಡಿ.ಕೆ. ಆಪ್ತ ಶಿವಗಂಗಾ ಬಸವರಾಜ್ ಭವಿಷ್ಯವೊಂದನ್ನ ನುಡಿದೇ ಬಿಟ್ಟಿದ್ದಾರೆ. ಅದು ಅಂತಿಂತ ಭವಿಷ್ಯ ಅಲ್ಲ ಕಣ್ರಿ, ಅದುವೇ ರಕ್ತದಲ್ಲಿ ಬರೆದು ಕೊಡ್ತೀನಿ, ಡಿಸೆಂಬರ್ ಒಳಗೆ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಘಂಟಾಘೋಷವಾಗಿಯೇ ಹೇಳಿರೋದು. ಇದೀಗ ಕಾಂಗ್ರೆಸ್ ಮನೆಯಲ್ಲಿದು ಸಂಚಲನ ಸೃಷ್ಟಿಸಿದೆ. ರಕ್ತದಲ್ಲಿ ಬರೆದು ಕೊಡ್ತೀನಿ, ಡಿಸೆಂಬರ್ ಒಳಗೆ ಡಿಕೆ ಸಿಎಂ ಆಗ್ತಾರೆ. ಡಿಸಿಎಂ ಡಿ.ಕೆ. ಆಪ್ತ ಶಿವಗಂಗಾ ಬಸವರಾಜ್ ಭವಿಷ್ಯ ಸಂಚಲನ. ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ. ರಕ್ತದಲ್ಲಿ ಬರ್ಕೊಡ್ತೀನಿ ಆಗ್ತಾರೆ, ಬರ್ದಿಟ್ಕೊಳ್ಳಿ. ಏನು ಡಿಸೆಂಬರಿಗೆ ತಗೊಂಡ್ರು ಅಂದರೆ ಮುಂದಿನ 5 ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ. ಅಲ್ಲಿ ಹೆಚ್ಚಿಗೆ 7 ವರ್ಷ ಸಿಎಂ ಆಗ್ತಾರೆ. ರಾಜಣ್ಣರ ಬಾಯಿ ಮುಚ್ಚಿಸಿ ಅವರ ಮೇಲೆ ಕ್ರಮ ಆಗಬೇಕು. ಶಿವಗಂಗಾ ಬಸವರಾಜ್ ಮಾತು ಇಷ್ಟಕ್ಕೆ ನಿಲ್ಲಿಲ್ಲ. ಮೊದಲು ರಾಜಣ್ಣರ ಬಾಯಿ ಮುಚ್ಚಿಸಿ ಎಲ್ಲಾ ಶಾಸಕರ ಬೆಂಬಲದೊಂದಿಗೆ ಡಿಕೆ ಸಿಎಂ ಆಗ್ತಾರೆ ಅಂತ ವಾರ್ನಿಂಗ್ ಕೊಟ್ರು. ಹಿಂದೂ ಜಪ ಅಂತಲ್ಲ, ಶಿವರಾತ್ರಿ ದಿನ ಶಿವನ್ ನೆನೆಸ್ತಾನೆ ರೈಮ್ ನೆನೆಸಕ್ಕಾಗ್ತದ? ಶಿವನ್ ನೆನೆಸಿದ್ದಾರೆ, ಸರಿ ಇದೆ. ಹಿಂದೂಗಳ ಹುಟ್ಟಿ ಹಿಂದೂಗಳ ಪರವಾಗಿ ಮಾತಾಡ್ತಾರೆ ಅಂದರೆ ಅದು ಏನಂತ ಮಾತು ತಪ್ಪು. ಅದೆಲ್ಲ ಸೀನಿಯರ್ಸ್ಗಳು ಸುಮ್ಮನೆ ರಾಜಕೀಯ ಬೆಳೆಗಳು ಬೇಯಿಸ್ಕೊಳ್ಳೋಕೆ ರಾಜಣ್ಣರು ಮಾತಾಡ್ಬೋದೇನಾದ್ರು. ನಾನು ಹೈಕಮಾಂಡ್ ಮನವಿ ಮಾಡ್ತೀನಿ, ಫಸ್ಟ್ ರಾಜೀನಾಮೆ ಬಾಯಿ ಮುಚ್ಚಿಸ್ಬೇಕು. ಯಾಕಪ್ಪ ಅಂದರೆ ನಮ್ಮ ಸರ್ಕಾರಕ್ಕೂ ಆಮೇಲೆ ನಮ್ಮ ಪಕ್ಷಕ್ಕೂ ಮುಜುಗರ ಆಗ್ತದೆ. ಏನು ಯಾರ ಅವಶ್ಯಕತೆ ಇಲ್ಲ ಪಕ್ಷಕ್ಕೆ. ರಾಜೀನಾಮೆ ಮೇಲೆ ಕ್ರಮ ತಗೊಳ್ಳೇಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ. ಅವ್ರು ಎಲ್ಲಿರ್ತಾರೆ ಅಲ್ಲಿ ನಾವು, ಅವ್ರು ಯಾವ ನಿರ್ಧಾರ ತಗೊಂತ ಆ ನಿರ್ಧಾರಕ್ಕೆ ಬದ್ಧ. ಅವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದು ವೇಸ್ಟ್. ಯಾಕೆಂದರೆ ಅವರ ಒಂದು ಸಿದ್ಧಾಂತ, ಅವರ ಒಂದು ಸಂಘಟನೆ, ಅವರೊಂದು ಪರಿಶ್ರಮದಿಂದ ಇವತ್ತೆಲ್ಲ ನಾವು ಹೊಸ್ದಾಗಿ ಆಯ್ಕೆಯಾಗಿದ್ದೀವಿ. ಒಂದು 75-80 ಜನ ಇದ್ದೀವಿ ಹೊಸ್ದಾಗಿ ಆಯ್ಕೆಯಾಗಿರೋರು. ಅವ್ರ ಪರಿಶ್ರಮ ಇದೆ. 140 ಜನ ನಾವೇ ಇರೋದ್ರಿಂದ 140 ಜನದ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ. ಒಂದು ವೇಳೆ ಅದು ಆಗಲಿಲ್ಲ ಅಂತಂದ್ರೆ ಬಿಡಲಿಲ್ಲ ಅಂತಂದ್ರೆ ನೀವು ಅವ್ರು ಏನೇ ಆಗಲಿಲ್ಲ ಅನ್ನೋ ಮಾತೇ ಬೇಡ. ಬಿ ಪಾಸಿಟಿವ್, ಥಿಂಕ್ ಪಾಸಿಟಿವ್ ಅನ್ನೋರು ನಾವು, ನಮ್ಮ ಸಾಹೇಬರು 100ಕ್ಕೆ 100 ಡಿಸೆಂಬರ್ ಮುಖ್ಯಮಂತ್ರಿ ಆಗ್ತೀವಿ. ಅದೇ ದೇಕರಿಗೆ ಕೊಡೋದು ಅದು ಹಕ್ಕದು, ನಮ್ಮ ಹಕ್ಕು. ಅದನ್ನು ನಾವು ಕೇಳ್ತೀವಿ, ಕೊಡ್ತಾರೆ. ಹೈಕಮಾಂಡು ಸಹ ನಮ್ಮ ಒಂದು ಪರಿಶ್ರಮನ ಪರಿಗಣನೆ ತಗೊಂತದೆ. ಇವ್ರು ಯಾರ್ಯಾರು ಏನೇನೋ ಮಾತಾಡ್ತಾರೆ, ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಇವರೆಲ್ಲ ಮಾತಾಡ್ತಿರೋದು. ಬ್ಲಾಕ್ ಮೇಲ್ ನನ್ನ ಬ್ಲಡ್ ನಲ್ಲೇ ಇಲ್ಲ ಎಂದ ಡಿಸಿಎಂ ಡಿಕೆ. ಸಿಎಂ ಕುರ್ಚಿಗಾಗಿ ಪವರ್ ಶೇರಿಂಗ್ ವಿಚಾರ ಸದ್ದು ಮಾಡ್ತಿರುವಾಗಲೇ ಡಿಸಿಎಂ ಡಿಕೆಶಿ ಮಾತನಾಡಿ, ಬ್ಲಾಕ್ ಮೇಲ್ ನನ್ನ ರಕ್ತದಲ್ಲೇ ಇಲ್ಲ ಅಂತಾನೆ ನಾನು ಯಾವುದೇ ಕಂಡೀಷನ್ ಹಾಕಿಲ್ಲ ಅಂತ ವಿರೋಧಿ ಬಣಕ್ಕೆ ಸಂದೇಶ ರವಾನಿಸಿದ್ದಾರೆ. ನಾನು ಯಾರಿಗೂ ಕಂಡೀಷನ್ ಹಾಕಿಲ್ಲ, ಕಂಡೀಷನ್ ಹಾಕೋ ಅವಶ್ಯಕತೆ ಇಲ್ಲ. ನಾನೊಬ್ಬ ಕಾರ್ಯಕರ್ತ. ನಾನು ಪಕ್ಷ ಏನು ಹೇಳ್ತದೆ ಅಷ್ಟು ಕೆಲಸ ಮಾಡೋನು, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಕಂಡೀಷನ್ನು ಬ್ಲ್ಯಾಕ್ ಮೇಲು ಇವೆಲ್ಲ ನಮ್ಮ ಬ್ಲಡ್ಡಲ್ಲಿಲ್ಲ. ಐ ಆಮ್ ಎ ಲಾಯಲ್ ಕಾಂಗ್ರೆಸ್ ವರ್ಕರ್. ನನ್ನ ಡೆಡಿಕೇಶನ್ನು ಪಾರ್ಟಿಗೆ, ಗಾಂಧಿ ಫ್ಯಾಮಿಲಿಗೆ. ಯಾರು ಕ್ವಶನ್ ಮಾಡಿಕೊಂಡು ಯಾರು ಯೋಚನೆ ಮಾಡ್ತಿದ್ರೆ ಯಾವುದೇ ಪಾರ್ಟಿಯವರು, ಅದು ಅವರ ಭ್ರಮೆ. ಇರ್ಲಿ, ಅವ್ರು ಕನ್ಫ್ಯೂಸ್ ಆಗ್ಬೇಕಲ್ವಾ? ಅವರು ಆಗ್ಲಿ ಎಲ್ಲರೂ ಆಗ್ಲಿ. ಡಿಕೆ ಹೀಗೆ ಹೇಳ್ತಾ ಇದ್ರೆ ಡಿಕೆ ಸುರೇಶ್ ಮಾತ್ರ ನಮ್ಮ ಅಣ್ಣನನ್ನ ಸಿಎಂ ಆಗಿ ನೋಡ್ಬೇಕು ಎನ್ನುವ ಆಸೆ ಇದೆ ಎಂದಿದ್ರು. ಈ ಮಾತಿಗೆ ರಿಯಾಕ್ಟ್ ಮಾಡಿದ ಪ್ರಿಯಾಂಕ್ ಖರ್ಗೆ, ಎಲ್ಲರಿಗೂ ಆಸೆ ಇರೋದು ಸಹಜ, ಏನಿದ್ರೂ ಹೈಕಮಾಂಡ್ ಇದೆ ಅಂತಿದ್ದಾರೆ.
ಹೌದು, ನಾನು ಈಗಲೂ ಹೇಳ್ತೀನಿ ನನಗೊಂದು ಆಸೆ ಇದೆ ಅಂತ. ನನ್ನ ಆಸೆ ಬಗ್ಗೆ ನಾನೇನು ಮುಚ್ಚಿಡುವಂಥ ಪ್ರಶ್ನೆ ಏನಿಲ್ಲ. ಬಟ್ ಕಾಲ ಬರಬೇಕು. ಎಲ್ಲರಿಗೂ ಅವ್ರವ್ರ ಕುಟುಂಬದವರು ಆಗ್ಬೇಕಂತ ಇರ್ತದಲ್ಲ, ಹೌದಾ ಇಲ್ಲ ಹೇಳಿ? ಅದ್ರಲ್ಲಿ ತಪ್ಪೇನಿದೆ? ಈಗ ಯತೀಂದ್ರ ಅವ್ರಿಗೆ ಕೇಳಿದ್ರೆ ಅದು ಹೇಳ್ತಾರೆ, ಸುರೇಶ್ ಅವ್ರಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ನಮ್ಮ ಕುಟುಂಬದವ್ರಿಗೆ ಕೇಳಿದ್ರೆ ಅದು ಒಂದು ಬೇರೆದು ಹೇಳ್ತಾರೆ. ಅದರಲ್ಲಿ ಎಲ್ಲರದು ಅವ್ರವ್ರ ಇಚ್ಛೆ ಅಂತ ಇರ್ತದೆ. ಬಟ್ ಅದ್ರ ತಕ್ಕಂಗೆ ಆಗುತ್ತಾ? ಏನಿದ್ರು ಕೂಡ ಹೈಕಮಾಂಡ್ ಇದೆ, ಸಂಖ್ಯಾಬಲ ಇದೆ, ಅದ್ರ ಪರವಾಗಿ ಆಗ್ತದೆ, ತಗೊಳ್ಳಿ. ಇನ್ನು ಡಿಕೆಶಿಯದ್ದು ಒದ್ದು ಕಿತ್ಕೊಳ್ಳೋ ಜಾಯಮಾನ ಅಂತ ಅಶೋಕ್ ಹೇಳ್ತಾ ಇದ್ರೆ, ಶಾಸಕ ಮುನಿರತ್ನ ಸಿಎಂ ಪರ ಬ್ಯಾಟ್ ಬೀಸಿ ಅದು ನಿದ್ರೆ ಮಾಡೋ ಟಗರಲ್ಲ ಅಂದ್ರು. ನಾನು ಈಗಾಗಲೇ ಅಸೆಂಬ್ಲಿಯಲ್ಲಿ ಹೇಳಿದ್ದೀನಿ, ಡಿ.ಕೆ. ಶಿವಕುಮಾರ್ ಬೇರೆ ತರ ಕಾಂಗ್ರೆಸ್ ಲೀಡರ್ ಅಲ್ಲ. ಅವ್ರದ್ದು ಜಾಯಮಾನನೇ ಒದ್ದು ಕಿತ್ಕೊಳ್ಳೋ ಜಾಯಮಾನ ಅವ್ರದ್ದು. ಯಾವಾಗಲೂ ಕುಂಭಮೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಖರ್ಗೆ ಅವರು, ಹೋದ್ರು. ಏನ್ ಮಾಡಿದ್ರು ಅವರು? ಒದ್ದು ಕಿತ್ಕೊಂತೀನಿ ಅಂದ್ರೆ ಆ ಟಗರೇನು ನಿದ್ದೆ ಮಾಡೋ ಟಗರಲ್ಲ ಅದು. ನೀವು ಒದ್ದಿದ ತಕ್ಷಣ ಹಂಗೆ ರಾಜೀನಾಮೆ ಕೊಟ್ಬಿಡಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ ಮುಂದಕ್ಕಾದ್ರು. ಅದೇನೇ ಹೇಳಿ, ಕಾಂಗ್ರೆಸ್ ಮನೆಯಲ್ಲಿನ ಪವರ್ ಪಾಲಿಟಿಕ್ಸ್ಗೆ ಇದೀಗ ಡಿಸಿಎಂ ಡಿಕೆ ಆಪ್ತ ಸ್ಫೋಟಕ ಭವಿಷ್ಯ ನುಡಿದಿರೋದು ವಿರೋಧಿ ಬಣದ ಕಿವಿ ನೆಟ್ಟಗಾಗುವಂತೆ ಮಾಡಿದೆ. ಇದಷ್ಟೇ ಅಲ್ಲ, 2028ಕ್ಕೂ ನಾವೇ ಅಧಿಕಾರಕ್ಕೆ ಬರೋದು ಅಂತ ಡಿಕೆ ಹೇಳಿರೋದರ ಹಿಂದೆ ನಾನಾ ಅರ್ಥನೂ ಇದೆ ಅನ್ನೋದು ಯಾರೂ ತಳ್ಳಿ ಹಾಕೋ ಹಾಗೆಯೂ ಇಲ್ಲ. ಬ್ಯೂರೋ ರಿಪೋರ್ಟ್, TV9.